ಎಸ್, ಕೊನೆಗೂ ನಮ್ಮ RCB ತಂಡ ಗೆದ್ದುಬಿಡ್ತೋಗ್ರು. 2 ತಿಂಗಳ ಕಾಲ ನೆಟ್ ಹಾಕ್ಸ್ಕೊಂಡು ಆ್ಯಕ್ಚುಲಿ ಈ ಒಂದು RCB ಪಂದ್ಯ ಗೆಲ್ಲುತ್ತೆ ಈ ಸಾರಿನೂ ಅಂತ ನೋಡಿದ್ದಕ್ಕೂ ಕೊನೆಗೂ ಏನು ಹಿಂದೆ 2025ರಲ್ಲಿ ಗೆದ್ದಿತ್ತೋ ಅದನ್ನೇ ಇವತ್ತು ಕೂಡ ಫಾಲೋ ಮಾಡಿ 2026ರಲ್ಲಿ ಆ್ಯಕ್ಚುಲಿ GT ವಿರುದ್ಧ ಭಯಂಕರ ಗೆಲುವನ್ನು ಆ್ಯಕ್ಚುಲಿ ದಾಖಲಿಸ್ಬಿಟ್ಟಿದೆ. ಎಸ್, ಈಗ ಹಿಂದೆ ಪಟಾಕಿ ಹೊಡೆದಿದ್ದು ಏನು ನೋಡಿದ್ರೆ ನಮ್ಮ ಏರಿಯಾದಲ್ಲಿ ಸೆಲೆಬ್ರೇಷನ್ ಮಾಡಿದಂಥದ್ದು. ಆ್ಯಕ್ಚುಲಿ ಪ್ರತಿ ವರ್ಷವೂ ಕೂಡ ನಮ್ಮ ಏರಿಯಾದಲ್ಲಿ ಆ್ಯಕ್ಚುಲಿ ಅದ್ಭುತವಾಗಿ ಸೆಲೆಬ್ರೇಷನನ್ನು ಮಾಡ್ತಾರೆ. ಎಸ್, ನೋಡಿದ್ರಿ ಆ್ಯಕ್ಚುಲಿ ಈ ಸಾರಿ GT ಮತ್ತು RCB ಆ್ಯಕ್ಚುಲಿ GT ಯಾವಾಗ ಸೋಲ್ತದೆ ಅಂತ ಅನಿಸ್ತು ಗೊತ್ತಾ? ಸ್ಟಾರ್ಟಿಂಗಲ್ಲಿ ಸಾಯಿ ಸುದರ್ಶನ್ ಅವ್ರದ್ದು ಮತ್ತು ಗಿಲ್ ಅವರು ಯಾವಾಗ 2 ವಿಕೆಟ್ಗಳು ಹೋಗ್ತಾವೋ ಆವಾಗಲೇ ಗೊತ್ತಾಗ್ಬಿಡ್ತು ನಮಗೆ. ಎಸ್, ಈ ಸಾರಿ RCB ಗೆಲ್ಲುತ್ತೆ, GT ಹೋಗುತ್ತೆ ಅಂತ. ಎಸ್, GTಯನ್ನು ಬರೀ 156 ರನ್ ಕೊಟ್ಟು ಆ್ಯಕ್ಚುಲಿ ಫಸ್ಟು ಅವರು ಬ್ಯಾಟಿಂಗ್ ಮಾಡಿದರು. 156 ರನ್ಗೆ ಅವರನ್ನು ಕೂರಿಸಿ ಎಸ್ ನೆಕ್ಸ್ಟು ಬ್ಯಾಟಿಂಗನ್ನು ತೆಗೆದುಕೊಂಡಂಥವ್ರು ನಮ್ಮ RCB ತಂಡ. ಎಸ್, ನಮ್ಮ RCB ತಂಡದಲ್ಲಿ ಆ್ಯಕ್ಚುಲಿ ನಮಗೆ ಗೊತ್ತಾಗ್ಬಿಟ್ಟಿತ್ತು, ಬಿಡೋಗರು ಏನು 156 ಮಹಾ ಅಂತಂದರೆ ಮಹಾ ಅಂತ ಅನ್ನಿಸ್ತಾ ಇತ್ತು ನಮಗೆ. ಎಸ್, ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ವೆಂಕಟೇಶ್ ಅವರು ಮತ್ತು ನಮ್ಮ ಕೊಹ್ಲಿ ಅವರು ಇಬ್ಬರೂ ಆ್ಯಕ್ಚುಲಿ ಒಂದು ಒಳ್ಳೆ ಸ್ಕೋರನ್ನು ಮಾಡ್ತಾರೆ. ಆನಂತರ ವೆಂಕಟೇಶ್ ಅವರು ಆ್ಯಕ್ಚುಲಿ ಔಟ್ ಆಗ್ತಾರೆ. ಆದರೆ ನಮ್ಮ ಕೊಹ್ಲಿ ಅವರು ಕೊನೆಯವರೆಗೂ ಕೂಡ ಹೊಡ್ಕೊಳ್ತಾರೆ. ಎಸ್, ಕೊನೆಯಲ್ಲಿ ಆ್ಯಕ್ಚುಲಿ ಒಂದೇ ಒಂದು ರನ್ ಬೇಕಾಗಿರುತ್ತೆ, 6 ಹೊಡಿತಾರೆ ಆ್ಯಕ್ಚುಲಿ. ಆ ನಂತರ ಇಡೀ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಇವತ್ತು ಸಂಭ್ರಮ ಇವತ್ತು ಮುಗಿಲು ಮುಟ್ಟಿದೆ. ಎಸ್, ಯಾಕೆಂದರೆ 18 ಈಗ 19ನೇ ವರ್ಷ ಆ್ಯಕ್ಚುಲಿ ಹೋದ ವರ್ಷವೂ ಕೂಡ RCBನೇ ಗೆದ್ದಿತ್ತು, ಈ ಸಾರಿನೂ ಕೂಡ RCBನೇ ಗೆದ್ದಿದೆ. ಇದು ಪಾಟೀದಾರ್ ಅವರ ಒಂದು ನಾಯಕತ್ವ ಅಂದರೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.